ತಗೊಬೇಕು ಜನಗಳ ಅಭಿಪ್ರಾಯ ಅಂದ್ಬಿಟ್ಟು ಏಕ್ದಮ್ ನೀವೇ ಕುಂತ್ಕೊಳೋದು, ಯಾರ ಒತ್ತಡ ಹಾಕಿದ ತಕ್ಷಣ ಒಂದೊಂದ್ಸರಿ ಒಂದೊಂದು ಹೇಳಿಕೆ ಕೊಡೋದು ತಪ್ಪಾಗುತ್ತೆ. ನಸೀಮ್ಲು ಅವರು ದಯವಿಟ್ಟು ಈ ಮಾತನ್ನ ಹಿಂದಕ್ಕೆ ತಗೊಬೇಕು, ಇಲ್ಲಾಂದ್ರೆ ನಮ್ಮ ಹೋರಾಟಗಳ ಪರಿಣಾಮ ಎದುರಿಸಬೇಕನ್ನೋದಕ್ಕೆ ಹೇಳಕ್ ಇಚ್ಛೆ ಪಡ್ತೀನಿ. ನಿಮ್ಗೆ ಎದ್ದಾಗ ಒಂದು ಇಳಿದಾಗ ಒಂದ ಬಿಸಿನಲ್ಲಿ ಬಿಸಿ ಇದ್ದಾಗ ಅವಾಗ ಒಂದು ಮಾತು ಮಾತಾಡ್ತೀವಿ, ಅವನ ಸೇರ್ಸಲ್ಲ ಮಾಡಲ್ಲ ಬೇಸರ ತಗೊಂಡು ಆಚೆ ಹಾಕ್ತೀವಿ. ಅವನ ಕ್ಷಮಾಪಣೆ ನಮ್ಗೆ ಏನಕ್ಕೆ ಬೇಕು? ಕರ್ನಾಟಕದಲ್ಲಿ ಬಂದು ಕ್ಷಮಾಪಣೆ ಕೇಳಿದ್ದಾನೆ ಅವನ್ನ ಇಲ್ಲಿ ಬಂದು ಕರ್ಕೊಂಡ್ಬಂದು ತಿರ್ಗಾ ಆಡಿಸ್ಬೇಕು ಅನ್ನೋದ್ರಲ್ಲಿ ಅಧ್ಯಕ್ಷರಿಗೆ ಯಾರು ಈ ತರ ಹೇಳ್ಕೊಟ್ಟು ಹೇಳು ಅಂತ ಹೇಳ್ತಾರೋ ಅವರು ನಾಡದ್ರೋಹಿಗಳಾಗ್ತಾರೆ. ನೀವ್ ಹೇಳಿದ ತಕ್ಷಣ ನೀವ್ಯಾರು ತೀರ್ಮಾನ ಮಾಡ್ಕೊಳಕ್ಕೆ? ಕನ್ನಡಿಗರನ್ನ ಕೇಳಿದೀವ? ಯಾರೋ ರಾಜಕಾರಣಿಗಳು ಓಟ್ಗಳಿಗೋಸ್ಕರ ಹೊರ ರಾಜ್ಯದವ್ರು ಇಲ್ಲಿ ಬಂದು ಅವ್ರ ಸಹಕಾರಗಳಿಂದ ಇವತ್ತು ಕನ್ನಡಿಗರನ್ನ ತುಳಿಯುವಂತ ಮಟ್ಟಕ್ಕೆ ಬಂದಿದ್ದಾರೆ. ಸರ್, ಈಗ ಸೋನು ನಿಗಮ್ ಅವ್ರನ್ನ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿದ್ದಾರೆ, ನಿಮ್ಗೆ ಗೊತ್ತಿದೆ. ಬಟ್ ಇವಾಗ ಏನು ಮಾಡಿದರೆ ಸಾರಿ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಬೇರೆ ಸಾಂಗ್ಗಳಿಗೆಲ್ಲ ಹಾಡಿಸ್ತಾ ಇದ್ದಾರೆ. ಈಗ ಕೆಲವೊಂದು ಹಾಡುಗಳನ್ನ ಕೆಲವರು ಸಿನಿಮಾದಿಂದಲೇ ತೆಗೆದುಬಿಟ್ಟಿದ್ದಾರೆ. ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಥರ ಆಗೋಯ್ತು. ನಿಮ್ಗೆ ಹೇಗೆ ಅನ್ಸುತ್ತೆ ಸರ್ ಇದು? ಇವಾಗ ಕರ್ನಾಟಕದಲ್ಲಿ ಫಿಲಮ್ ಚೇಂಬರ್ಗೆ ನಾವು ಮನವಿ ಮಾಡಿದ್ದೀವಿ, ಕನ್ನಡ ಪರ ಸಂಘಟನೆ ಕೂಗಿದೆ. ಈಗ ಏನಾಗ್ತಿದೆ ಅಂದರೆ ಯಾರ ಹೊರ ರಾಜ್ಯದವ್ನು ಬರ್ತಾನೆ, ನಮ್ಮ ಕನ್ನಡಿಗರನ್ನ ಕೆಣಕ್ತಾನೆ, ಬಾಯಿ ಬಂದಂಗೆ ಬೈತಾನೆ, ಆಮೇಲೆ ಮಾನ್ಯ ಒತ್ತಡದಿಂದ ತಪ್ಪಾಯಿತು ಕ್ಷಮಾಪಣೆ ಕೇಳ್ತಾನೆ, ತಿರ್ಗಾ ನಾವು ಒಡ್ಸ್ಕೊಂಡು ನಾನು ಯಾವನ ನಮ್ಗೆ ಹೋಗಿದ್ರೆ ಅದನ್ನ ಒಡ್ಸ್ಕೊಂಡು ನಾವು ಜೀವನ ಮಾಡಬೇಕು. ಆ ಮಟ್ಟಿಗೆ ಇಲ್ಲಿಂದ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಅನ್ಸ್ಕೊಂಡವರು ಮಾಡ್ತಾವ್ರೆ. ಅವ್ರ ಲಾಭಕ್ಕೋಸ್ಕರ ಮಾಡ್ತಾವ್ರೆ, ಕನ್ನಡಿಗರಿಗೋಸ್ಕರ ಯಾರು ನಿಂತ್ಕೊತ ಇಲ್ಲ. ಫಿಲಮ್ ಚೇಂಬರ್ ಅವ್ರಿಗೆ ಹೇಳ್ತೀನಿ ನಾನು, ಏನು ನಸೀಮ್ಲು ಅವರು ತುಂಬ ಕಷ್ಟಪಟ್ಟು ಆ ಸ್ಥಾನಕ್ಕೆ ಬಂದವ್ರೆ ಆಯಿತಾ. ಫಿಲಮ್ ಚೇಂಬರ್ ಅಧ್ಯಕ್ಷ ಸುಮ್ಮನೆ ಆಗೋಕ್ಕಾಗಲ್ಲ. ಇಲ್ಲ, ಕನ್ನಡಿಗರು ಆಶೀರ್ವಾದದಿಂದ ಒಂದು ಆ ಸ್ಥಾನಕ್ಕೆ ಬಂದು ಕುಂತವ್ರೆ ಅಂದಮೇಲೆ ಆ ಸ್ಥಾನಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು. ನಸೀಮ್ಲು ಅವರು ಹೋರಾಟಗಾರರು ಬಂದಾಗ ಅವ್ರಿಗೆ ತಕ್ಕಂಗೆ ಮಾತಾಡೋದು, ಆಮೇಲೆ ಏನು ಆ ವಾತಾವರಣ ಬಿಸಿ ಆರಿದ ಮೇಲೆ ಈಗ ಇನ್ನೊಂದು ವರ್ಷ ಮಾತಾಡೋದು, ಇದು ನಸೀಮ್ಲು ಅವರಿಗೆ ವಯಸ್ಸಿಗೆ ತಕ್ಕಂಗೆ ಮಾತಾಡಬೇಕು. ಇವಾಗ ಏಕ್ದಮ್ಮು ನಾವು ಅವ್ರ ಸಾರಿ ಕೇಳಿ ಯಾರು ಕೇಳಿದ್ದಾನೆ ಸಾರಿ? ಅವ್ನು ಸೋನು ನಿಗಮ್ ಅವ್ನ ಸಾರಿ ನಮ್ಗೇನು ಅವಶ್ಯಕತೆ ಇದೆ? ಅವ್ನ ಕ್ಷಮಾಪಣೆ ನಮ್ಗೇನಕ್ಕೆ ಬೇಕು? ಕರ್ನಾಟಕದಲ್ಲಿ ಬಂದು ಕ್ಷಮಾಪಣೆ ಕೇಳಿದ್ದಾನೆ ಅವನ್ನ ಇಲ್ಲಿ ಬಂದು ಕರ್ಕೊಂಬಂದು ತಿರ್ಗಾ ಆಡಿಸ್ಬೇಕು ಅನ್ನೋದ್ರಲ್ಲಿ ಯಾರೋ ಆ ರಣಹೇಡಿಗಳು, ಯಾರೋ ಆ ನಾಡದ್ರೋಹಿಗಳು ಇವ್ರಿಗೆ ಹೇಳ್ತಾ ಇರೋದು. ಇದು ನಸೀಮ್ಲು ಅವ್ರ ಮಾತಲ್ಲ, ಅಧ್ಯಕ್ಷರ ಮಾತಲ್ಲ. ಅಧ್ಯಕ್ಷರಿಗೆ ಯಾರು ಈ ಥರ ಹೇಳ್ಕೊಟ್ಟು ಹೇಳು ಅಂತ ಹೇಳ್ತಾರೋ ಅವರು ನಾಡದ್ರೋಹಿಗಳಾಗ್ತಾರೆ. ಇದನ್ನ ನಾವು ಸಹಿಸ್ಕೊಳಲ್ಲ. ಇವಾಗ ನಸೀಮ್ಲು ಅವ್ರು ಹೇಳಿದ ತಕ್ಷಣ ಇಲ್ಲಿ ಆಡಕ್ಕೆ ಇಲ್ಲಿ ಬಂದರೆ ನಾವು ಹೋರಾಟಗಳು ಇದ್ದೇ ಇರ್ತವೆ. ಅವ್ರು ಇಲ್ಲಿ ಬಂದು ಆಡಕ್ಕೆ ಬಂದವರು ನಾವು ಇದು ಮಾಡ್ತೀವಿ, ವಿರೋಧಿಸ್ತೀವಿ. ಯಾವುದೇ ಫಿಲಮ್ ಬರಲಿ ಅದ್ರಲ್ಲಿ ಅವ್ನು ಆಡಿದಾನ ಅದು ವಿರೋಧಿಸೋದ್ರಲ್ಲಿ ಕಡಾಖಂಡಿತಕ್ಕೆ ತಳ್ಳಾಕ ಮಾತೇ ಇಲ್ಲ, ಖಂಡಿಸ್ತೀವಿ. ನಾವು ಕನ್ನಡಿಗರಿದ್ದೀವಿ. ಇವರು ಯಾರವರು ಅಧ್ಯಕ್ಷ ಹೇಳಿದ ತಕ್ಷಣ ಕನ್ನಡಿಗರು ಒಪ್ಕೊಬೇಕನ್ನೋದೇನಿಲ್ಲ. ಅವನು ಕನ್ನಡಿಗರಿಗೆ ಅವಮಾನ ಮಾಡಿದ ಮೇಲೆ ಕರ್ನಾಟಕದಿಂದ ಆಚೆ ಕಿಕ್ಬೇಕು. ನೀವು ಹೇಳಿದ ತಕ್ಷಣ ನೀವ್ಯಾರು ತೀರ್ಮಾನ ಮಾಡ್ಕೊಳಕ್ಕೆ? ಕನ್ನಡಿಗರನ್ನ ಕೇಳಿದೀವ? ಒಂದು ಇದಾಕ್ ನೋಡ್ರಿ, ಟ್ವಿಟರಲ್ಲಿ ಏನಾದ್ರು ಹಾಕ್ರಿ, ಸೋನು ನಿಗಮ್ನ ಹಾಕ್ಕೊಂತೀವಿ ಅಂತ ಹೇಳ್ರಿ ನೋಡೋಣ. ಯಾರು ಒಪ್ಪಿಗೆ ಕೊಡ್ತಾರೆ ನೋಡೋಣ ಕನ್ನಡಿಗರು? ಹೆಂಗ್ರಿ ತಗೊಂತೀವ ನೀವು? ನಸೀಮ್ಲು ಅವ್ರೆ, ಕರ್ನಾಟಕದಲ್ಲಿ ತಾನೇ ಇದೆ ಫಿಲಮ್ ಚೇಂಬರ್, ಕರ್ನಾಟಕ ಫಿಲಮ್ ಚೇಂಬರ್ ಅಂದ್ಬಿಟ್ಟು ಕನ್ನಡಿಗರು ಪರವಾಗಿ ನಿಂತ್ಕೊಂಡಿಲ್ಲ ಅಂದ್ರೆ ಹೆಂಗೆ? ನೀವು ಏನು ಸುಮ್ಮನೆ ಕಷ್ಟಪಡ್ತಿದ್ದಾನೆ ಆ ಸ್ಥಾನಕ್ಕೆ ಬಂದಿದ್ದೀವ, ಅಧ್ಯಕ್ಷ ಸ್ಥಾನಕ್ಕೆ. ನಿಮಗೆ ಪ್ರೊಡ್ಯೂಸರು, ನಿರ್ದೇಶಕರು, ಹೀರೋಗಳು ಎಷ್ಟು ನಿಮ್ಗೆ ಮುಖ್ಯನೋ ಇವೆಲ್ಲವೂ ಕರ್ನಾಟಕದಲ್ಲಿರೋ ಕನ್ನಡಿಗರು ಆಸ್ತಿ. ಇದು ಕರ್ನಾಟಕದಲ್ಲಿರುವಂಥ ಆಸ್ತಿ ಕರ್ನಾಟಕ ಫಿಲಮ್ ಚೇಂಬರು. ಇವ್ರದ್ದು ನೀವು ಗಣತಿಗೆ ತಗೋಬೇಕು ಜನಗಳ ಅಭಿಪ್ರಾಯ ಅಂದ್ಬಿಟ್ಟು. ಏಕ್ದಮ್ ನೀವೇ ಕುಂತ್ಕೊಳೋದು, ಯಾರ ಒತ್ತಡ ಹಾಕಿದ ತಕ್ಷಣ ಒಂದೊಂದ್ಸರಿ ಒಂದೊಂದು ಹೇಳಿಕೆ ಕೊಡೋದು ತಪ್ಪಾಗುತ್ತೆ. ನಸೀಮ್ಲು ಅವರು ದಯವಿಟ್ಟು ಈ ಮಾತನ್ನ ಹಿಂದಕ್ಕೆ ತಗೊಬೇಕು, ಇಲ್ಲಾಂದ್ರೆ ನಮ್ಮ ಹೋರಾಟಗಳ ಪರಿಣಾಮ ಎದುರಿಸಬೇಕನ್ನೋದಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ. ಸರ್, ಇನ್ನೊಂದು ಅಂದರೆ ಈಗ ಯಾರೊಬ್ರು ಬರ್ತಾರೆ, ಕನ್ನಡ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಆಮೇಲೆ 2 ದಿನ ಆದ್ಮೇಲೆ ಸಾರಿ ಕೇಳ್ತಾರೆ. ಇದೇ ರೀತಿ ನಡ್ಕೋತೋದ್ರೆ ಮುಂದೆ ಏನು ಗತಿ ಅಂತ? ಸರ್, ಇದು ಬೆಂಗಳೂರಲ್ಲಿ ನಿಮ್ಗೆ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ 100ರಲ್ಲಿ ಒಂದು 4 ಬರ್ಬೋದು, ಇನ್ನು 96 ಹಿಂಗೆ ಕಣ್ಮುಚ್ಕೊಂಡು ಹೋಗ್ತೈತೆ. ಬೆಂಗಳೂರಲ್ಲ, ಇಡೀ ಕರ್ನಾಟಕದ ಅದರಲ್ಲಿ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಇದೆ. ಮೊನ್ನೆ ಇನ್ಸಿಡೆಂಟ್ ನೋಡಿರೋ ನಮ್ಮ ಯಲಹಂಕ ಭಾಗದಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರ ಮೇಲೇ ದಾಖಲೆ ಮಾಡಿಸಿ ಬಂದಿದ್ರು ಆ ಹೆಣ್ಮಗು ರಂಪಾಟ ನೋಡಿದ್ರೆ ನೀವು ಸಹಿಸ್ಕೊಳಕ್ಕಾಗಲ್ಲ. ಹೆಣ್ಮಗು ಅಂದ್ಬಿಟ್ಟು ನಾವು ಸುಮ್ಮನೆ ನಾವು ಸಹ ಹೋಗಿದ್ರಿ. ಏನು ಪೊಲೀಸ್ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದಾಗಿರ್ಬೋದು, ಎಲ್ಲೋ ಯಾರೋ
ರಾಜಕಾರಣಿಗಳು ಓಟ್ಗಳಿಗೋಸ್ಕರ ಹೊರ ರಾಜ್ಯದವ್ರು ಇಲ್ಲಿ ಬಂದು ಅವ್ರ ಸಹಕಾರಗಳಿಂದ ಇವತ್ತು ಕನ್ನಡಿಗರನ್ನ ತುಳಿಯೋಂಥ ಮಟ್ಟಕ್ಕೆ ಬಂದಿದ್ದಾರೆ. ಆದರೆ ಕನ್ನಡಿಗರು ಅಲ್ಲೇ ಎದ್ರಲ್ಲ. ಯಾರು ನಂಬ್ಕೊಂಡು ನಾವಿಲ್ಲ, ಯಾರು ರಾಜಕಾರಣಿ ನಂಬ್ಕೊಂಡು ಹೋರಾಟಗಾರ ಇಲ್ಲ. ನುಗ್ಗಿ ಅವ್ರಿಗೆ ತಕ್ಕಪಾಠ ಕಲಿಸೋದು ಕನ್ನಡಿಗರು ಮಾಡೇ ಮಾಡ್ತಾರೆ. ಆದರೂ ಸಹ ನಮ್ಮವರು ಎಚ್ಚೆತ್ಕೊಬೇಕು. ಸಣ್ಣದಲ್ಲೇ ಇವನ್ನ ಕಿತ್ತಿ ಒಸಿಬೇಕು. ಇಲ್ಲ ಅಂದರೆ ಮುಂದೊಂದು ದಿವಸಕ್ಕೆ ನಮ್ಮನ್ನು ಆಳೋಂಥವ್ರು ಮಟ್ಟಕ್ಕೆ ಇವ್ರು ಬೆಳೀತಾರೆ ಅನ್ನೋಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆದರೆ ಇದನ್ನು ನಾವು ಸಹಿಸ್ಕೊಳಲ್ಲ. ಇದಕ್ಕೆ ತಕ್ಕ ಪಾಠ ಕನ್ನಡಿಗರನ್ನ ಕೆಣಕಿದ್ರೆ ತಕ್ಕ ಪಾಠ ಕೊಟ್ಟೇ ಕೊಡ್ತೀವಿ. ಅದರಲ್ಲಿ ಉದಾಹರಣೆಗೆ ಮೊನ್ನೆ ನಡೆದಿದ್ದ ಕಮಲ್ ಹಾಸನ್ ಫಿಲಮ್ ನೋಡಿರ್ಬೋದು, ರಿಲೀಸ್ ಆಗಕ್ಕೆ ಬಿಟ್ಟಿಲ್ಲ. ಸೋನಾ ನಿಗಮ್ದು ಮುಂದಕ್ಕೆ ಅದೇ ಆಗುತ್ತೆ. ಯಾರೋ ನೀವು ಒಳ್ಳೊಳ್ಳಿಗೆ ಕರ್ಕೊಂಬಂದು ಆಡಿಸ್ಬಿಟ್ರೆ ನಾವು ಬಿಡಲ್ಲ. ನಿಮ್ಮ ಚಿತ್ರಮಂಡಳಿ ಯಾರು ನೋಡೋಕ್ಕೆ ನೀವು ಚಿತ್ರಗಳು ಮಾಡ್ತಾ ಇದೀವ? ಕನ್ನಡಿಗರು ನೋಡೋಕ್ಕೆ ತಾನೆ. ಕನ್ನಡಿಗರು ಅಪಮಾನ ಮಾಡಿದ್ಮೇಲೆ ಅವ್ನು ಸೋನಾ ನಿಗಮ ಅವ್ರ ಅಪ್ಪ ಬಂದು ನಮ್ಗೆ ಅವಶ್ಯಕತೆ ಇಲ್ಲ, ಅವ್ನು ಆಡೋದು ಅವಶ್ಯಕತೆ ಇಲ್ಲ. ಕನ್ನಡಿಗರು ಇಲ್ವಾ? ಸಾವಿರಾರು ಜನ ಪ್ರತಿಭೆಗಳವ್ರೆ, ಅವನೇ ಬಂದು ಆಡ್ಬೇಕು ಅನ್ನೋದೇನು? ಬೇರೆ ಅವಕಾಶ ಕೊಡ್ರಿ ಕನ್ನಡಿಗರಿಗೆ. ಸರ್, ಈಗ ಕುಲದಲ್ಲಿ ಕೀಳಾದ ಸಿನಿಮಾಗೆ ಹಾಡನ್ನ ತೆಗೆದ್ರು. ಹಾಂ, ಈಗ ಅದೇ ರೀತಿ ನಿದ್ರಾದೇವಿ ನೆಕ್ಸ್ಟ್ ಅನ್ನೋ ಸಿನಿಮಾಗೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲ, ಇದನ್ನ ನಾವು ನಮ್ಮ ಗುರುಗಳಾದಂಥ ಕರ್ವೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರ ಗಮನಕ್ಕೆ ತಗೊಂಬರ್ತೀವಿ. ನಾವು ಹೋರಾಟಗಳು ಮಾಡೇ ಮಾಡ್ತೀವಿ. ಯಾರೇ ಆಗಿರ್ಬೋದು, ಹೋರಾಟಗಾರರಿಗೆ ಎಂಥವನೇ ಆಗಿರೋನು ಹೋರಾಟ ಮಾಡೇ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಸೋನಾ ನಿಗಮು ಇಲ್ಲಿ ಬಂದು ಆಡ್ತೀನಿ, ಅವ್ನ ಸಿನಿಮಾದಲ್ಲಿ ಹಾಡೇ ಆಡ್ತಾನೆ, ಅವನ್ನ ರಿಲೀಸ್ ಮಾಡಿದೆ ಅಂದರೆ ಇನ್ನೆಂಥ ನಾಡದ್ರೋಹಿಗಳಿರಬೇಕು. ಅವ್ನು ಕನ್ನಡಿಗರಿಗೆ ಬೈದನು. ಅವನ ಆಡೋ ನಮ್ಗೆ ಅವಶ್ಯಕತೆ ಇದೆ ಕನ್ನಡಿಗರಿಗೆ. ಈ ಜೊತೆ ಎಚ್ಚೆತ್ಕೊಬೇಕು ತಾನೆ ಫಿಲಮ್ ಇಂಡಸ್ಟ್ರಿ ಅವರು. ನಿಮ್ಗೆ ಎಗ್ದಾಗ ಒಂದು ಇಳ್ದಾಗ ಒಂದ ಬಿಸಿನಲ್ಲಿ ಬಿಸಿ ಇದ್ದಾಗ ಅವಾಗೊಂದು ಮಾತು ಮಾತಾಡ್ತೀವಿ. ಅವನ ಸೇರ್ಸಲ್ಲ, ಮಾಡಲ್ಲ, ಬೇಸರ ತಗೊಂಡು ಆಚೆ ಹಾಕ್ತೀವಿ. ಹಂಗಾಗುತ್ತೆ ಹಿಂಗಾಗುತ್ತೆ ಅಂದ್ಬಿಟ್ಟು ಪುಂಗಿ ಓದ್ತೀವ. ಇವತ್ತು ಹೆಂಗೆ ನಿಮ್ಮ ನಾಲ್ಗೆಯಿಂದ ಬಂದಿದ್ದೆ ಇವಾಗ ಚೇಂಜ್ ಮಾಡ್ತಾ ಇದೀವಿ ಅಂದರೆ ಎಷ್ಟು ಮಟ್ಟಿಗೆ ನಿಮ್ಮ ಮೇಲೆ ಒತ್ತಡ ಇರಬೇಕು ಅಂದ್ಬಿಟ್ಟು ಯಾವನ ಪರಭಾಷೆ ಅವನ್ನ ಕರ್ಕೊಂಬಂದು ನಮ್ಗೇನಾಗಬೇಕಾಗಿದೆ? ಅವನ ಮೇಲೆ ನಿಂತಿದೆ ಕರ್ನಾಟಕ ಫಿಲಮ್ ಇಂಡಸ್ಟ್ರಿ. ಸರ್, ಈಗ ಅಂದ್ರೆ ನೀವು ಹೋರಾಟಗಾರರು ಸೋನು ನಿಗಮ್ ವಿರುದ್ಧ ಹೋರಾಟ ಮಾಡಿದ್ರಿ, ನಿಮ್ಗೇನಾದ್ರು ಗಮನಕ್ಕೆ ಬಂದಿದೆಯಾ ಸಾರಿ ಕೇಳಿದ್ದು? ನಾವು ಹೋರಾಟ ಮಾಡಿದ್ದೆ ಫಿಲಮ್ ಚೇಂಬರ್ ಮಾಡಿದ್ರಿ, ಎಲ್ಲ ರೀತಿ ಹೋರಾಟ ಮಾಡಿದ್ರಿ. ಅವ್ನು ಯಾವುದೇ ರೀತಿಗೆ ಕ್ಷಮಾಪಣೆ ಕೇಳಿ, ಅವ್ನ ಕ್ಷಮಾಪಣೆ ನಮ್ಗೆ ಯಾಕೆ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ನಿಮಗೆ. ಅವನ ಕ್ಷಮಾಪಣೆ ನಮ್ಮ ಕರ್ನಾಟಕ ಜನಕ್ಕೆ ಅವಶ್ಯಕತೆ ಇಲ್ಲ. 6 ಕೋಟಿ ಜನಕ್ಕೆ ಅವ್ನು ತಲೆಬಾಗಂತ ಮಾತಾಡ್ಮೇಲೆ ಅವನಿಗೆ ಅವಶ್ಯಕತೆ ಇಲ್ಲ, ಅವ್ನು ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅವನೆಲ್ಲ ಅವ್ರ ಅಪ್ಪನ ಬಂದನೋ ಅವನು ಆಡಬೇಕಾಗಿಲ್ಲ. ಅವನ ಅವಶ್ಯಕತೆ ಕನ್ನಡಿಗರಿಗಿಲ್ಲ. ಸಾವಿರಾರು ಜನ ನಮ್ಮ ಕನ್ನಡಿಗರು ಇದ್ದಾರೆ. ಅದ್ರಲ್ಲಿ ಯಾರಿಗೂ ಅವಕಾಶ ಕೊಟ್ಟರೆ ಅವನಿಂದ ಅವ್ರು ಅಪ್ಪನಾಡ್ದಂಗೆ ಆಡ್ತಾರೆ. ಅವಕಾಶ ಕೊಡಲ್ಲ ಅಷ್ಟೇ. ಅಲ್ಲಿಂದ ಕರ್ಕೊಂಬಂದು ಆಡಿಸ್ತಾರೆ ದೊಡ್ಡ ಮನುಷ್ಯ ಅಂದ್ಬಿಟ್ಟು. ಅವನು ಭಾಳ ನೋಡಿದ್ರಲ್ಲ ನಾವು, ಏನಕ್ಕೆ ಬೇಕು ಅವನ ಅವಶ್ಯಕತೆ ನಮಗೆ? ಇಲ್ಲಿರೋನು ಬೆಳೆಸಿ ಸಾಕು, ಕನ್ನಡಿಗರನ್ನ ಬೆಳೆಸಿ ಫಸ್ಟು. ಆಮೇಲೆ ಸೋನಾ ನಿಗಮ್ ಬೆಳೆದಿದ್ದಾಯ್ತು, ಬೆಳೆದಿರೋದಕ್ಕೆ ಇಲ್ಲಿ ಕರ್ಕೊಂಬಂದು ಆಡಿಸಿದ್ಕೇನೆ ಒಳ್ಳೆ ಗೌರವ ಕೊಟ್ಟವನೆ ಕನ್ನಡಿಗರಿಗೆ. ಅವನ ಕ್ಷಮಾಪಣೆನ ಬೇಡ, ಅವನು ಆಡೋ ಬೇಡ ನಮಗೆ.